ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆನೇ ಇವತ್ತು ಲಾಸ್ಟ್ ಎಮ್ಮಿದು ಮೈ ತೊಳೆಯೋದು. ಇದು ಇವಾಗ 5 ದಿನ ಆಯ್ತಲ್ಲ, ಹಾಗಾಗಿ ನಮ್ಮ ಮಮ್ಮಿ ಕಾಲು ಬ್ಯಾನ್ ಆಗಿತ್ತು. ಅದಕ್ಕೋಸ್ಕರ ನಾನು ಅದನ್ನು ನೀರು ತಂದಿಡ್ತಾ ಇದ್ದೆ. ಅದಾದಮೇಲೆ ನಮ್ಮ ಮಮ್ಮಿ ಮೈ ತೊಳೆದ್ರು. ಈ ಗಿಳಿ ನೋಡಿ ನನ್ನ ಮೇಲೆ ಹೇಗೆ ಕೂತಿದೆ ಅಂತ, ಕೂತ್ಕೊಳ್ಳೋದೇ ಮುಟ್ಟೋಕೆ ಹೋದರೆ ಓಡಿ ಹೋಗುತ್ತಪ್ಪ. ನೋಡಿ ಅಂತೂ ನನಗೂ ತುಂಬಾ ಖುಷಿ ಆಯಿತು. ಹಾಗೆ ನಾನು ನೀರು ತಂದಿಟ್ಟ ಮೇಲೆ ನಮ್ಮ ಮಮ್ಮಿನೇ ಮೈ ತೊಳೆದ್ರು. ನನಗೆ ಬೇರೆ ಕೆಲಸ ಇತ್ತು, ನಾನು ಬೇರೆ ಕೆಲಸನ ಮಾಡೋದಕ್ಕಂತ ಹೋದೆ. ಇವಾಗ ಇದು 5 ದಿನ ಆಯ್ತಲ್ಲ, ಸೊ ಹಾಗಾಗಿ ಇವತ್ತು ಲಾಸ್ಟ್ ಎಮ್ಮಿಗೆ ಮೈ ತೊಳೆಯೋದು. 5 ದಿನ ಕಂಟಿನ್ಯೂಸ್ ಆಗಿ ಬಿಸಿನೀರಲ್ಲೇ ಮೈ ತೊಳಿಬೇಕು ಬೆಳಿಗ್ಗೆನೆ. ಹಾಗಾಗಿ ನಮ್ಮಮ್ಮನೇ ಮೈ ತೊಳಿತಾ ಇದ್ರು. ಅವ್ರದ್ದೇ ಇದು ಹೈನ ಮಾಡೋದೆಲ್ಲ ಕೆಲಸ ಅವರೇ ಮಾಡ್ತಾಯಿದ್ರು. ತೊಳೆದ್ಮೇಲೆ ಅದಕ್ಕೆ ಈ ಥರ ಅದೇನೋ ಬೂದಿಲೆ ವಿಭೂತಿ ಅಂತ ಹೇಳಿ ಹಚ್ತಾರೆ. ನೋಡೋದಕ್ಕೆ ಬೆಳಗ್ಗೆ ಅಂತೂ ವೆದರ್ ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ರೇ ತುಂಬ ಚೆನ್ನಾಗಿತ್ತು. ಹಾಗೆ ಇವತ್ತು ನಮ್ಮ ಮಾವನ ಮನೆಯಲ್ಲಿ ಮದುವೆ ಫಂಕ್ಷನ್ ಇದೆಯಲ್ಲ, ಹಾಗಾಗಿ ಮದುವೆಗೆ ಇವಾಗ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಮೆಣಸಿನ್ಕಾಯಿ ಅದೆಲ್ಲ ಸೋಸ್ಕೊಳ್ತಾ ಇದ್ರು. ಏಕೆಂದರೆ ಖಾರ ಬೇಕು ಅಲ್ಲ ಅಡುಗೆಗೆ, ಹಾಗಾಗಿ ಮಸಾಲೆ ಖಾರ, ನಮ್ಮ ಕಡೆ ಮಸಾಲೆ ಖಾರ ಅಂತ ಮಾಡ್ತಾರೆ. ಹಾಗಾಗಿ ಮಸಾಲೆ ಖಾರ ಕುಡ್ಸೋದಕ್ಕಂತ ಹೇಳಿ ಈ ಒಂದು ಮೆಣ್ಸಿನ್ಕಾಯನ್ನೆಲ್ಲ ಎಲ್ಲರೂ ಕೂಡಿ ಸೋಸ್ತಾ ಇದ್ರು. ಎಲ್ಲರೂ ನಮ್ಮ ಮನೆಯವ್ರೆ, ಇವರು ನಮ್ಮ ಅತ್ತೆಯರು, ಇವರು ನಮ್ಮ ಅಕ್ಕಾರು, ಹಾಗೆ ಇವರಂತೂ ಗೊತ್ತಿದ್ದಾರಲ್ಲ, ಇವರು ಎಲ್ಲರೂ ಶ್ರುತಿ ಅಕ್ಕರು ಮತ್ತು ಎಲ್ಲರೂ ಕೂಡಿಕೊಂಡು ಗೋಧಿ ಹಸನು ಮಾಡೋದು, ಜೋಳ ಹಸನು ಮಾಡೋದು, ಮತ್ತು ಮದುವೆ ಅಂದಮೇಲೆ ಎಲ್ಲ ಕೆಲಸ ಇರುತ್ತವಲ್ಲ, ಹಾಗಾಗಿ ಒಂದೊಂದಾಗಿ ಈ ಕೆಲಸನೆಲ್ಲ ಮಾಡಿ ಮುಗಿಸ್ಕೋಬೇಕಂತ ಹೇಳಿ ಇವಾಗಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಮನೆಯಲ್ಲಿ ಮದುವೆ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಈ ಜೋಳ ಗೋಧಿ ಒಂದೆಲ್ಲ ಹಸನು ಮಾಡ್ಕೊಂಡ್ಬಿಟ್ರೆ ಇನ್ನು ಮಿಕ್ಕಿದ ಕೆಲಸನೆಲ್ಲ ಆರಾಮಾಗಿ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಫಸ್ಟಿಗೆ ಈ ಗೋಧಿ ಜೋಳ ಹಸನು ಮಾಡೋದ್ರ ಮೂಲಕ ನಮ್ಮ ಮದುವೆ ಕೆಲಸನೆಲ್ಲ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತು ಈ ಜೋಳ, ಗೋಧಿ ಮತ್ತು ಮೆಣಸಿನ್ಕಾಯಿ ಇವೆಲ್ಲ ಹಸನು ಮಾಡಿಕೊಂಡ್ರು. ಎಲ್ಲರೂ ಕೂಡ್ಬಿಟ್ರಂತೂ ಫನ್ನಿಯಾಗಿ ಎಲ್ಲರೂ ಮಾತಾಡ್ಕೊಂಡು ಎಲ್ಲ ಮಾಡೋದು ಎಷ್ಟು ಚೆನ್ನಾಗಿ ಈ ಥರ ಮನೆಯಲ್ಲಿ ಬಂದಿತ್ತು ಗೊತ್ತಾಗೋದಿಲ್ಲ. ಬಾಯನೆ ಬರ್ತದೆ ಯಾಕ ನೀನು ಯಾರು ನಾನ ಒಪ್ಪಾರಿ ಬಾಯನೆ ಬರ್ತದೆ ಒಪ್ಪಾರಿ ಮಸ್ತ್ ಮಂದ ಅಯ್ಯವ್ ನನಗೆ ಕೂಸ್ ತಂದದ. ಆಯ್ತು ಬಂದು ಯಾಕೆ ನಾ ಗಿಡಕ್ಕಿತ್ತಾನ ಯಾಕೆ ಅಕ್ಕಿ ಆತು ಬರ್ತಾನ. ಏನು ನಿಮ್ಮ ಮನ್ಯಾಗ ನಿಮ್ಮ ಮನ್ಯಾಗ ಏನೈತಿ ಕಾರ್ಯಕ್ರಮ? ನೀವು ಹೇಳ್ಬೇಕದ. ನಮ್ಮ ಮನ್ಯಾಗ ಮದುವೆ ಕಾರ್ಯಕ್ರಮ ಐತಿ. ನಮ್ಮ ಗಂಡ ತರ್ಲಿ ಏನೋ ಸ್ವಲ್ಪ ಗೋಧಿ ಸಾಕಾಟೆ. ಗೋಧಿ 20 ಆಗೋದಿಲ್ಲ. ಮೆಣಸಿನ್ಕಾಯೆಲ್ಲ ಸೋಸ್ಬಿಟ್ಟು ಕ್ಲೀನ್ ಮಾಡಿ ಒಣಾಕಕ್ಕೆ ಹಾಕಿದ್ರು. ಇನ್ಮೇಲೆ ಖಾರ ಕುಡ್ಸ್ಕೊಂಡು ಯಾವುದೇ ಚಿಂತೆ ಇಲ್ಲದೆ ನಾಯಿ ಹೇಗೆ ಮಲ್ಕೊಂಡಿದೆ ನೋಡಿ. ಅದಕ್ಕಂತೂ ಯಾವುದೇ ಚಿಂತೆ ಇಲ್ಲ. ಎಲ್ಲರೂ ಎಷ್ಟೊಂದೆಲ್ಲ ಕೆಲಸ ಮಾಡ್ತಿದ್ದಾರೆ, ಅದು ಮಾತ್ರ ಅದು ಆರಾಮಾಗಿ ನಿದ್ದೆ ಮಾಡ್ತಾಯಿದೆ. ತುಂಬ ಬುದ್ಧಿವಂತ ನಾಯಿ. ಹಾಗೆ ಇಲ್ಲಿ ಕಂಚಿಕಾಯಿ ಗಿಡ ಇತ್ತು, ಕಂಚಿಕಾಯಿನ ತೊಗೊಳ್ತಾ ಇದ್ದೆ. ಕಂಚಿಕಾಯಿ ಇದು ಉಪ್ಪಿನಕಾಯಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇದು ನಿಂಬೆ ಹಣ್ಣಿನ ಥರನೇ ಸ್ವಲ್ಪ ದೊಡ್ಡದಾಗಿರುತ್ತೆ. ಇದಕ್ಕೆ ಕಂಚಿಕಾಯಿ ಅಂತ ಕರೀತಾರೆ ನಮ್ಮ ಕಡೆ. ಉಪ್ಪಿನಕಾಯಿ ಹಾಕಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಕೆಲಸ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಅಡುಗೆ ಕೆಲಸ ಕೂಡ ಸ್ಟಾರ್ಟ್ ಆಗಿತ್ತು. ಯಾಕಂದರೆ ಎಲ್ಲರೂ ಊಟ ಮಾಡಬೇಕಲ್ಲ, ಹಾಗಾಗಿ ಅಡುಗೆ ಕೆಲಸ ಒಬ್ರು ಮಾಡ್ತಾಯಿದ್ರು, ಹಾಗೆ ಆ ಕಡೆ ಕೆಲಸನ ಮಾಡ್ತಾಯಿದ್ರು. ಹಾಗೆ ಎಲ್ಲ ಕೆಲಸ ಮುಗಿದ್ಮೇಲೆ ಈ ಕಡೆ ಕೈ ತೊಳ್ಕೊಳ್ಳೋದಕ್ಕಂತೇಳಿ ಬಂದಿದ್ರು. ಕೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ರೋಡ್ ಸೈಡ್ ಇರೋ ಮನೆ. ಇಲ್ಲಿ ಎಲ್ಲ ಇದು ನಮ್ಮ ಮನೆ ಅಲ್ಲ, ನಮ್ಮ ಮಾವಾರ ಮನೆ. ಇವತ್ತು ನಮ್ಮ ಮಾವಾರ ಮನೆ ಹತ್ರ ಕೆಲಸ ಇದೆ, ಅವ್ರ ಮನೆಯಲ್ಲೇ ಮದುವೆ ಇರೋದು. ಹಾಗಾಗಿ ಈ ಕಡೆ ಬಂದಿದ್ವಿ. ಇಲ್ಲಿ ಕೂಡ ಎಲ್ಲ ಎತ್ತುಗಳಿದೆ. ನೋಡೋದಕ್ಕೆ ವಾತಾವರಣ ಅಂತೂ ಇಲ್ಲಿನೂ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ತೋಟದಲ್ಲಿರೋ ಈ ವಾತಾವರಣ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಹಾಗೆ ಎಲ್ಲ ಕೆಲಸ ಆದಮೇಲೆ ಅದನ್ನೆಲ್ಲ ಚೀಲಿಗೆ ಹಾಕ್ತಾಯಿದ್ರು. ಚೀಲಿಗೆ ಹಾಕಿದ್ಮೇಲೆ ಕೆಲಸ ಮುಗಿಸ್ಕೊಂಡು ವಾಪಸ್ ಮತ್ತೆ ಸಂಜೆನೇ ಬರೋದಾಯಿತು ಮನೆಗೆ ಬರೋಷ್ಟರಲ್ಲಿ ತುಂಬಾ ಲೇಟಾಗಿ ಹೋಯಿತು. ಹಾಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀವಿ ಮುಂದಿನ